ಈ ಜಿಲ್ಲೆನೂ ಸೇರಿಕೊಂಡು ರಾಜ್ಯದ ಅನೇಕ ಕಡೆ ಹಾಡಿಗಳು, ಹಟ್ಟಿಗಳು, ತಾಂಡಗಳು, ಕ್ಯಾಂಪ್ಗಳು ಈ ರೀತಿಯಾಗಿ 16 ವರ್ಷಗಳಿಂದ ಇಲ್ಲಿ ವಸತಿ ಪ್ರದೇಶಗಳು ಇದ್ದರೂ ಸಹ ಅವರಿಗೆ ಆ ವಸತಿ ಪ್ರದೇಶಕ್ಕೆ ಊರು ಅಂತೇಳಿ ಎಲ್ಲೂ ದಾಖಲೆಯಲ್ಲಿ ಇಲ್ಲ. ಸೊ ಅದೊಂದು ದಾಖಲೆ ರಹಿತ ವಸತಿ ಪ್ರದೇಶ. ವಾಡಿಕೆಯಲ್ಲಿ ಎಲ್ಲ ಊರಂತ ಕರೀತಾರೆ, ತಾಂಡ, ಹಟ್ಟಿ ಅಂತಿದೆ, ಆದರೆ ದಾಖಲೆಗಳಲ್ಲಿ ಎಲ್ಲೂ ಕೂಡ ಅವಕ್ಕೆ ಅಧಿಕೃತ ಮಾನ್ಯತೆ ಇಲ್ಲ. ಅಲ್ಲಿ ವಾಸ ಮಾಡೋ ಜನಗಳಿಗೂ ಕೂಡ ಅವರ ಮನೆಗೆ ದಾಖಲೆ ಇಲ್ಲ, ಊರಿಗೂ ದಾಖಲೆ ಇಲ್ಲ, ಮನೆಗಳಿಗೂ ದಾಖಲೆ ಇಲ್ಲ. ಇದರಿಂದ ಏನಾಗುತ್ತೆ, ಅವರು ಅನೇಕ ಮೂಲಭೂತ ಸೌಕರ್ಯಗಳನ್ನು ತೆಗೆದುಕೊಳ್ಬೇಕು ಅಂದರೆ ಸಿಗೋದಿಲ್ಲ. ಅವು ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಅವ್ರಿಗೆ ಒಂದು ಆಶ್ರಯ ಯೋಜನೆಯಲ್ಲಿ ಹೊಸ ಮನೆ ಹಾಕ್ಕೋಬೇಕು ಅಂದರೂ ಆಗೋದಿಲ್ಲ, ಬ್ಯಾಂಕಲ್ಲಿ ಮನೆಗೆ ಸಾಲ ತಗೋಬೇಕು ಅಂದರೂ ಸಿಗೋದಿಲ್ಲ, ಈ ಸ್ವತ್ತು ಸಿಗೋದಿಲ್ಲ, ಅವರಿಗೆ ಈ ಸ್ವತ್ತು ಸಿಗೋದಿಲ್ಲ, ಪರಬಾರೇನೂ ಮಾಡೋಕ್ಕಾಗಲ್ಲ. ಸೊ ಆ ಊರಿಗೆ ದಾಖಲೆಯಲ್ಲಿ ಗ್ರಾಮ ಅಂತಲೇ ಇಲ್ಲ ಅದು. ಸೊ ಇಂಥವುಗಳನ್ನು ಹುಡುಕಿ ಅವೆಲ್ಲವಕ್ಕೂ ಕೂಡ ದಾಖಲೆ ಮಾಡಿಕೊಡ್ಬೇಕು, ಊರಿಗೂ ದಾಖಲೆ ಮಾಡಿಕೊಡ್ಬೇಕು, ಊರನ್ನು ಅಧಿಕೃತ ಗ್ರಾಮ ಅಂತ ಘೋಷಣೆ ಮಾಡಬೇಕು, ಹಾಗೆ ಅವ್ರ ಮನೆಗೂ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕಾನೂನಿಗೆ ನಾವು ತಿದ್ದುಪಡಿ ಮಾಡಿದ್ವಿ. ಆದರೆ ಆ 6 ವರ್ಷ 2017ರಿಂದ 23ರವರೆಗೆ 2017ರಿಂದ 2023 6 ವರ್ಷದಲ್ಲಿ ಬರೀ 1,06,000 ಜನಕ್ಕೆ ಮಾತ್ರ ಹಕ್ಕುಪತ್ರ ಕೊಟ್ಟಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಇದು ಬಡವರ ಕೆಲಸ, ದುಡಿಯೋ ವರ್ಗದ ಕೆಲಸ ಅಂಥೇಳಿ ಇದನ್ನೂ ಕೂಡ ನಾವು ಆದ್ಯತೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿ ತಗೊಂಡು ಕಳೆದ 2.5 ವರ್ಷದಲ್ಲಿ ಇದನ್ನು ರಾಜ್ಯಾದ್ಯಂತ ಇಂಥವುಗಳನ್ನು ಹುಡುಕಿ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಈ 2.5 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ 2.5 ವರ್ಷದಲ್ಲಿ 2,20,000 ಮನೆಗಳಿಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ. ಇನ್ನೂ ಕೊಡಬೇಕಾಗಿರೋದು ಇನ್ನೂ 2 ಲಕ್ಷ ಇದೆ. ಈ ಡಿಸೆಂಬರ್ ಒಳಗಡೆ ಅದು ಕೊಟ್ಬಿಡ್ತಾ ಇದ್ವಿ. ಆದರೆ ಈ ಸೆನ್ಸಸ್ ನಡೀತಾ ಇರೋದ್ರಿಂದ ಸೆನ್ಸಸ್ ಮಧ್ಯದಲ್ಲಿ ಯಾವುದೇ ಹೊಸ ಕಂದಾಯ ಗ್ರಾಮ ಸೃಜನೆ ಮಾಡಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ನವರು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ತಾತ್ಕಾಲಿಕವಾಗಿ ಅದನ್ನು ಈಗ ಒಂದು ತಡೆ ಹಿಡಿದಿದ್ದೇವೆ. ಸೆನ್ಸಸ್ ಮುಗಿದ ತಕ್ಷಣ ಇನ್ನೂ 2 ಲಕ್ಷ ಕೊಡ್ತೇವೆ. ಸೆನ್ಸಸ್ ಇಲ್ಲದೆ ಹೋಗಿದ್ದಿದ್ರೆ ಈ ಡಿಸೆಂಬರ್ಗೆ 2,20,000 ಕೊಟ್ಟಿರೋದು ಅಲ್ಲದೆ ಇನ್ನೂ 2 ಲಕ್ಷ ಕೊಡ್ತಾ ಇದ್ವಿ, ಕೊಟ್ಟು ಮುಗಿಸ್ಬಿಡ್ತಾ ಇದ್ವಿ. ಆದರೆ ಸದ್ಯಕ್ಕೆ ನಿರ್ಬಂಧನೆ ಇರೋದ್ರಿಂದ ಅದನ್ನು ಸೆನ್ಸಸ್ ಮುಗಿಯೋವರೆಗೂ ಕಾಯ್ತಾ ಇದ್ದೀವಿ. ಇನ್ನೂ 2 ಲಕ್ಷ ಕೊಡ್ತೇವೆ. ಅದಕ್ಕೆ ಪೇಪರ್ ವರ್ಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಆದರೆ ಅಧಿಕೃತ ಸೂಚನೆ ಹೊರಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೇಂದ್ರ ಸರ್ಕಾರದವರು ಈ ಏತನ್ಮಧ್ಯ ಇದನ್ನು ಅದೇನು ನಮಗೆ ಸ್ಪೆಷಲಾಗಿ ಏನು ಟಾರ್ಗೆಟ್ ಮಾಡಿಲ್ಲ, ಅವ್ರ ರೂಲ್ಸೇ ಆ ಥರ ಇದೆ. ಸೆನ್ಸಸ್ ನಡೆಯುವಾಗ ಹೊಸ ಕಂದಾಯ ಯಾವುದು ಪ್ರದೇಶ ಸೃಜನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮದು ತಡೆ ನಿಂತಿದೆ ಈಗ. ಆದರೂ ಅವರು 6 ವರ್ಷದಲ್ಲಿ ಹಿಂದೆ 1,06,000 ಕೊಟ್ಟಿದ್ರು, ನಾವು 2.5 ವರ್ಷದಲ್ಲಿ 2,20,000 ಆಲ್ರೆಡಿ ಕೊಟ್ಟಿದ್ದೇವೆ. ಮತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಇನ್ನೂ 2 ಲಕ್ಷ ಕೊಡ್ತೇವೆ ನಾವು. ಸೊ ಇವೆಲ್ಲ ಅದು ಕೂಡ ಇದಕ್ಕೆ ಒಂದಕ್ಕೂ ನಾವು ಅರ್ಜಿ ತಗೊಂಡಿಲ್ಲ. ನಾವೇ ಆ ಊರಿಗೆ ಹೋಗಿ ಗುರುತಿಸಿ ಸರ್ವೆ ಮಾಡಿ ದಾಖಲೆ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟು, ಅಷ್ಟೇ ಅಲ್ಲ ಅವ್ರಿಗೆ ಪಂಚಾಯಿತಿಯಲ್ಲಿ ಖಾತೆ ಮಾಡಿಸಿ ರಿಜಿಸ್ಟರ್ ಸೇಲ್ ಡೀಡ್ ಮುಖಾಂತರ ಅವರಿಗೆ ಸಂಪೂರ್ಣ ಹಕ್ಕನ್ನು ಕೊಡ್ತಾ ಇದ್ದೇವೆ.